ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನವನಂದಿ ಕ್ಷೇತ್ರಗಳ ಬಗ್ಗೆ ತಿಳಿಯೋಣ. ನವನಂದಿ ಕ್ಷೇತ್ರಗಳನ್ನ ಒಂದೇ ಒಂದು ದಿನದಲ್ಲಿ ನಾವು ಎಲ್ಲಾ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರೆ ಅದನ್ನ ಅತ್ಯಂತ ಪುಣ್ಯವಾದುದು ಅಂತ ಪರಿಗಣಿಸಲಾಗುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪುಣ್ಯ ಫಲ ನೀಡುವಂತಹ ನವನಂದಿ ಕ್ಷೇತ್ರಗಳು ಇವೆ. ಪುರಾಣಗಳ ಪ್ರಕಾರ ಅವುಗಳನ್ನ ಸೂರ್ಯೋದಯದಿಂದ ಸೂರ್ಯ ಅಸ್ತದ ಒಳಗೆ ಅಂದ್ರೆ ಒಂದೇ ದಿನದಲ್ಲಿ ದರ್ಶನ ಮಾಡಿದ್ರೆ ಪುಣ್ಯ ದೊರಕುತ್ತೆ ಎಂದು ನಂಬಲಾಗುತ್ತೆ. ಈ ನವನಂದಿ ಕ್ಷೇತ್ರಗಳು ಆಂಧ್ರ ಪ್ರದೇಶದ ಕರ್ನೂಲ್ ಹಾಗೂ ನಂದ್ಯಾಳ ಜಿಲ್ಲೆಯ ಸುತ್ತಮುತ್ತಲಿನ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಇಲ್ಲಿರುವ ನಂದಿಗಳನ್ನ ದರ್ಶನ ಮಾಡಲು ದೂರದ ರಾಜ್ಯಗಳಿಂದ ಕೂಡ ಭಕ್ತರು ಭೇಟಿಯನ್ನ ನೀಡುತ್ತಾರೆ. ಸಾಮಾನ್ಯವಾಗಿ ಭಕ್ತರು ಬೆಳಿಗ್ಗೆ ಪ್ರಥಮ ನಂದಿಯಿಂದ ಯಾತ್ರೆ ಆರಂಭಿಸಿ ಸಂಜೆ ಮಹಾನಂದಿಯ ದರ್ಶನ ಪಡೆಯುವ ಮೂಲಕ ಯಾತ್ರೆಯನ್ನ ಪೂರ್ಣಗೊಳಿಸುತ್ತಾರೆ. ಹಾಗಾದ್ರೆ ಈ ನವನಂದಿ ಕ್ಷೇತ್ರಗಳು ಯಾವುವು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಪ್ರಥಮ ನಂದಿ ಕ್ಷೇತ್ರ. ಪ್ರಥಮ ನಂದಿ ಕ್ಷೇತ್ರವು ನಂದ್ಯಾಲ ರೈಲ್ವೆ ನಿಲ್ದಾಣದ ಹತ್ತಿರದಲ್ಲಿ ಇದೆ. ಈ ದೇವಸ್ಥಾನವು ನವನಂದಿ ಯಾತ್ರೆಯ ಪ್ರವೇಶ ದ್ವಾರ ಇದ್ದಂತೆ. ಹಾಗಾಗಿ ನವನಂದಿಗಳ ದರ್ಶನವನ್ನ ಭಕ್ತರು ಇಲ್ಲಿಂದಲೇ ಪ್ರಾರಂಭಿಸುವುದು ವಾಡಿಕೆ. ಇಲ್ಲಿನ ಮುಖ್ಯ ದೇವತೆ ಶಿವಲಿಂಗವಾಗಿದ್ದು ಬೃಹತ್ ನಂದಿಯು ಸ್ವಾಮಿಯ ಎದುರಿನಲ್ಲಿ ನಿಲ್ಲಿಸಿದೆ. ನವನಂದಿ ಯಾತ್ರೆಯನ್ನ ಕೈಗೊಳ್ಳುವವರು ಸೂರ್ಯೋದಯದ ಸಮಯದಲ್ಲಿ ಇಲ್ಲಿನ ಪ್ರಥಮ ನಂದಿ ದರ್ಶನ ಮಾಡಿದ ನಂತರವೇ ಮುಂದಿನ 8 ನಂದಿಗಳ ದರ್ಶನಕ್ಕೆ ಹೊರಡಬೇಕು ಎಂದು ನಿಯಮ ಇದೆ. ಈ ದೇವಸ್ಥಾನವು ಸಾಮಾನ್ಯವಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತೆ. ಎರಡನೆಯದು ನಾಗನಂದಿ ಕ್ಷೇತ್ರ. ಎರಡನೇ ನಂದಿ ಕ್ಷೇತ್ರವನ್ನ ನಾಗನಂದಿ ಕ್ಷೇತ್ರ ಅಂತ ಕರೆಯುತ್ತಾರೆ. ಇದು ನಂದ್ಯಾಲದ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗೆ ಸ್ಥಾಪಿತವಾಗಿದೆ. ಈ ನಾಗನಂದಿಯು ನವನಂದಿ ಕ್ಷೇತ್ರಗಳಲ್ಲಿ ಎರಡನೆಯದು ಅಂತ ಹೇಳಲಾಗುತ್ತೆ. ನೀವು ಪ್ರಥಮ ನಂದಿ ನೋಡಿದ ನಂತರ ಇಲ್ಲಿಗೆ ಭೇಟಿಯನ್ನ ನೀಡಬೇಕು. ಇದು ನಂದ್ಯಾಳ ಪಟ್ಟಣದ ಹೃದಯ ಭಾಗದಲ್ಲಿ ಇದೆ. ಹಿಂದೂ ನಂಬಿಕೆಗಳ ಪ್ರಕಾರ ಇಲ್ಲಿರುವ ನಂದಿಯನ್ನ ಸರ್ಪ ದೇವತೆಗಳು ಪೂಜಿಸಿದ್ದಾರೆ ಎಂದು ನಂಬಿಕೆ ಇದೆ. ಈ ಕಾರಣದಿಂದಲೇ ಇಲ್ಲಿನ ನಂದಿಯನ್ನ ನಾಗನಂದಿ ಅಂತ ಹೇಳಲಾಗುತ್ತೆ. ಮೂರನೆಯದು ಸೋಮನಂದಿ. ನಾಗನಂದಿಯನ್ನ ದರ್ಶನ ಮಾಡಿದ ನಂತರ ನೀವು ನಂದ್ಯಾಲದಿಂದ ಗಿಡ್ಡಲೂರು ಹೋಗುವ ದಾರಿಯಲ್ಲಿರುವ ಸೋಮನಂದಿ ಸ್ಥಳಕ್ಕೆ ಭೇಟಿಯನ್ನ ನೀಡಬೇಕು. ಇದು ನವನಂದಿ ಕ್ಷೇತ್ರಗಳಲ್ಲಿ ಮೂರನೆಯದ್ದು ಆಗಿರುತ್ತೆ. ಹಿಂದೂ ನಂಬಿಕೆಗಳ ಪ್ರಕಾರ ಚಂದ್ರನು ಇಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿ ತನ್ನ ಶಾಪದಿಂದ ಮುಕ್ತಿ ಪಡೆದ ಸ್ಥಳ ಎಂದು ನಂಬಲಾಗುತ್ತೆ. ಈ ಕಾರಣದಿಂದಲೇ ಈ ಸ್ಥಳವನ್ನ ಸೋಮನಂದಿ ಅಂತ ಕರೆಯಲಾಗುತ್ತೆ. ಅಂದ್ರೆ ಸೋಮ ಅಂದ್ರೆ ಚಂದ್ರ ಅಂತಾನೆ ಅರ್ಥ. ನಾಲ್ಕನೆಯದು ಸೂರ್ಯನಂದಿ ಕ್ಷೇತ್ರ. ಪುರಾಣಗಳ ಪ್ರಕಾರ ಸೂರ್ಯದೇವನು ಈ ಸ್ಥಳದಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿದ್ದನು ಅಂತ ಹೇಳಲಾಗಿದೆ. ಶಿವನು ಸೂರ್ಯನ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಪ್ರತ್ಯಕ್ಷನಾದ ಕಾರಣ ಈ ಕ್ಷೇತ್ರಕ್ಕೆ ಸೂರ್ಯನಂದಿ ಎಂಬ ಹೆಸರು ಬಂದಿತು. ನವನಂದಿ ಕ್ಷೇತ್ರಗಳಲ್ಲಿ ಇದು ನಾಲ್ಕನೆಯದು. ಈ ದೇವಸ್ಥಾನವು ಮಹಾನಂದಿಗೆ ಹೋಗುವ ಹಾದಿಯಲ್ಲಿ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇದೆ. ಇನ್ನು 5ನೇ ನಂದಿ ಕ್ಷೇತ್ರ ಶಿವನಂದಿ ಕ್ಷೇತ್ರ. 5ನೇ ನವನಂದಿ ಕ್ಷೇತ್ರವನ್ನ ಶಿವನಂದಿ ಅಂತ ಕರೆಯಲಾಗುತ್ತೆ. ಈ ಕ್ಷೇತ್ರವು ದಟ್ಟವಾದ ಕಾಡಿನ ನಡುವೆ ಇದ್ದು ಪ್ರಶಾಂತವಾದ ಪರಿಸರವನ್ನ ಹೊಂದಿದೆ. ನಂಬಿಕೆಯ ಪ್ರಕಾರ ಶಿವನು ಇಲ್ಲಿ ನಂದಿಯ ರೂಪದಲ್ಲಿ ಸ್ವತಃ ತಾನೇ ಬಂದು ನೆಲೆಸಿದ್ದಾನೆ ಅನ್ನುವಂಥದ್ದು ನಂಬಿಕೆ. ಇಲ್ಲಿಗೆ ಭೇಟಿ ನೀಡುವ ಭಕ್ತರು ತಮ್ಮ ಆಸೆಗಳನ್ನ ಇಲ್ಲಿ ನೆಲೆಸಿರುವ ಶಿವನಂದಿಯ ಕಿವಿಯಲ್ಲಿ ಹೇಳಿಕೊಂಡ್ರೆ ಅವು ನೇರವಾಗಿ ಈಶ್ವರನಿಗೆ ತಲುಪುತ್ತೆ ಅನ್ನುವಂಥದ್ದು ನಂಬಿಕೆ. ಇಲ್ಲಿರುವ ನಂದಿ ಅತ್ಯಂತ ಮಹಿಮಾನ್ವಿತವಾದುದು ಎಂದು ಹೇಳಲಾಗುತ್ತೆ. 6ನೇ ನಂದಿ ಕ್ಷೇತ್ರ ವಿಷ್ಣು ನಂದಿ ಕ್ಷೇತ್ರ. 6ನೇ ನವನಂದಿ ಕ್ಷೇತ್ರವಾಗಿರುವ ವಿಷ್ಣು ನಂದಿ ಕ್ಷೇತ್ರವನ್ನ ಕೃಷ್ಣನಂದಿ ಅಂತ ಕೂಡ ಕರೆಯುತ್ತಾರೆ. ನವನಂದಿ ಕ್ಷೇತ್ರಗಳಲ್ಲಿ ಇದು 6ನೇಯದು. ಇದು ಹರಿ ಮತ್ತು ಅರ ಇಬ್ಬರ ಸಂಗಮವನ್ನ ಸಾರುವ ವಿಶೇಷ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುವು ಇಲ್ಲಿನ ಶಿವಲಿಂಗವನ್ನ ಪೂಜಿಸಿದ ಕಾರಣ ಇದಕ್ಕೆ ವಿಷ್ಣುನಂದಿ ಅಂತ ಹೆಸರು ಬಂದಿದೆ. ಈ ಕ್ಷೇತ್ರವು ಶೈವ ಹಾಗೂ ವೈಷ್ಣವ ಪಂಥದ ಶ್ರೇಷ್ಠ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಮಹಾನಂದಿ ದೇವಸ್ಥಾನದಿಂದ ಕೇವಲ 2 ಕಿಲೋಮೀಟರ್ ಇಂದ 3 ಕಿಲೋಮೀಟರ್ ದೂರದಲ್ಲಿದೆ. 7ನೇ ನಂದಿ ಕ್ಷೇತ್ರ ವಿನಾಯಕ ನಂದಿ ಕ್ಷೇತ್ರ. ಮಹಾನಂದಿ ದೇವಸ್ಥಾನದ ಹೊರವಲಯದಲ್ಲಿರುವ ಈ ವಿನಾಯಕ ನಂದಿ ಕ್ಷೇತ್ರವು 7ನೇಯದು ಆಗಿರುತ್ತೆ. ಈ ಕ್ಷೇತ್ರವು ಮಹಾನಂದಿ ದೇವಸ್ಥಾನದ ಮುಖ್ಯ ಗೋಪುರಕ್ಕೆ ತುಂಬಾ ಹತ್ತಿರದಲ್ಲಿದ್ದು ಅತ್ಯಂತ ಶಕ್ತಿಶಾಲಿ ಆಲಯವಾಗಿದೆ.
ಪುರಾಣಗಳ ಪ್ರಕಾರ ಇಲ್ಲಿ ಶಿವಲಿಂಗದ ಜೊತೆಗೆ ಗಣೇಶನ ಸನ್ನಿಧಿಯು ಇರುವುದರಿಂದ ಮತ್ತು ವಿನಾಯಕನೇ ಇಲ್ಲಿ ಮೊದಲು ನಂದಿಯನ್ನ ಪೂಜಿಸಿದ ಕಾರಣ ಈ ಕ್ಷೇತ್ರಕ್ಕೆ ವಿನಾಯಕ ನಂದಿ ಕ್ಷೇತ್ರ ಅಂತ ಹೆಸರು ಬಂದಿದೆ. 8ನೇಯದು ಗರುಡ ನಂದಿ ಕ್ಷೇತ್ರ. ಗರುಡ ನಂದಿ ಕ್ಷೇತ್ರವು ಮಹಾನಂದಿ ದೇವಸ್ಥಾನದ ಸಮೀಪದಲ್ಲಿದ್ದು ಗಣೇಶ ನಂದಿ ಕ್ಷೇತ್ರದ ದರ್ಶನದ ನಂತರ ಜನರು ಇಲ್ಲಿಗೆ ಬರುತ್ತಾರೆ. ಇದು ನವನಂದಿ ಕ್ಷೇತ್ರಗಳಲ್ಲಿ 8ನೇಯದು ಆಗಿರುತ್ತೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ವಾಹನವಾದ ಗರುಡನು ಈ ಸ್ಥಳದಲ್ಲಿ ಶಿವನ ಅನುಗ್ರಹಕ್ಕಾಗಿ ತಪಸ್ಸು ಮಾಡಿದನು ಎನ್ನಲಾಗುತ್ತೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಗರುಡ ನಂದಿ ಎಂದು ಹೆಸರು ಬಂದಿದೆ. ಗರುಡ ನಂದಿಯನ್ನ ಪೂಜಿಸುವುದರಿಂದ ಭಯ ನಿವಾರಣೆಯಾಗುತ್ತೆ. ಕೊನೆಯ ನಂದಿ ಕ್ಷೇತ್ರ ಮಹಾನಂದಿ ಕ್ಷೇತ್ರ. ನವನಂದಿ ಕ್ಷೇತ್ರಗಳಲ್ಲಿ ಕೊನೆಯ ಕ್ಷೇತ್ರವಾಗಿರುವ ಮಹಾನಂದಿ ಕ್ಷೇತ್ರವು ಅತ್ಯಂತ ಪ್ರಮುಖವಾದ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ. ಇಲ್ಲಿನ ಪುಷ್ಕರಣಿ ಮತ್ತು ಸ್ವಯಂಭೂ ಲಿಂಗ ಜಗತ್ ಪ್ರಸಿದ್ಧ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ಆಗಿದ್ದು ಇಲ್ಲಿ ಹಸುವಿನ ಪಾದದ ಗುರುತು ಇರುವುದನ್ನ ಇಂದಿಗೂ ಕಾಣಬಹುದು. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಗರ್ಭಗುಡಿಯ ಲಿಂಗದ ಕೆಳಗಿನಿಂದ ಬರುವ ನೀರು. ಈ ನೀರಿನ ಮೂಲ ನಿಗೂಢವಾಗಿದ್ದು ದೇವಸ್ಥಾನದ ಮುಂದಿನ 2 ಪುಷ್ಕರಣಿಗಳನ್ನ ತುಂಬಿಸುತ್ತೆ. ಇದಿಷ್ಟು ನವನಂದಿ ಕ್ಷೇತ್ರಗಳು. ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.